ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ಏಪ್ರಿಲ್ 28ರಿಂದ ಮೇ 1ರವರೆಗೂ ಕೇವಲ 4 ದಿನಗಳಲ್ಲಿ ಅಂದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ವೃತ್ತಿ ಹಾಗೆ ವೈಯಕ್ತಿಕ ಸಂಬಂಧಗಳು ಸಂಪೂರ್ಣವಾಗಿ ತಲೆಕೆಳಗಾಗುತ್ತೆ ಅಂತ ಯಾರಾದರೂ ಹೇಳಿದ್ರೆ ಹೇಗಿರುತ್ತೆ? ಖಂಡಿತ ಆಶ್ಚರ್ಯ ಆಗತ್ತೆ, ಜೊತೆಗೆ ಸ್ವಲ್ಪ ಆತಂಕ ಕೂಡ ಶುರುವಾಗತ್ತೆ. ಹೌದು. ಅದಕ್ಕಿಂತಲೂ ಅಚ್ಚರಿಯ ವಿಚಾರ ಅಂದ್ರೆ ಈ ಎಲ್ಲಾ ಬದಲಾವಣೆಗಳಿಗೂ ಕಾರಣರಾಗುವ ಆ ನಿಗೂಢ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಇಂಗ್ಲಿಷ್ನ ಪಿ ಇಂದ ಶುರುವಾಗುತ್ತೆ ಅನ್ನೋದು. ಲೈಕ್ ಕೇವಲ ಒಂದಕ್ಷರ? ಎಕ್ಸಾಕ್ಟ್ಲಿ, ಕೇವಲ ಪಿ ಅಕ್ಷರ. ಇದು ಮೇಷರಾಶಿಯವರಿಗೆ ಅಂದ್ರೆ ಎಡೀಸ್ ಅವರಿಗೆ ನಿರ್ದಿಷ್ಟವಾಗಿ ಮಾಡಲಾದ ಒಂದು ಜ್ಯೋತಿಷ್ಯದ ಭವಿಷ್ಯವಾಣಿಯ ಮೂಲ. ನಾವು ಈ ಚರ್ಚೆಯಲ್ಲಿ ಇದನ್ನೇ ಆಳವಾಗಿ ವಿಶ್ಲೇಷಣೆ ಮಾಡ್ತಿದ್ದೀವಿ. ಹೌದು. ಇಲ್ಲಿ ಕುತೂಹಲಕಾರಿಯಾದ ಅಂಶ ಅಂದ್ರೆ ಈ ಮೂಲ ಪಠ್ಯವು ಎಷ್ಟೊಂದು ನಿರ್ದಿಷ್ಟವಾಗಿದೆ ಅನ್ನೋದು. ಕರೆಕ್ಟ್. ಕೇವಲ ಗ್ರಹಗತಿಗಳ ಬಗ್ಗೆ ಮಾತಾಡಿಲ್ಲ ಇಲ್ಲಿ. ದಿನಾಂಕ, ಅಕ್ಷರ ಮತ್ತೆ ಮುಂಬರೋ ಘಟನೆಗಳ ಬಗ್ಗೆ ಒಂದು ಕ್ಲಿಯರ್ ನೀಲನಕ್ಷೆ ಕೊಟ್ಟಿದ್ದಾರೆ. ನಿಜ. ಸಾಮಾನ್ಯವಾಗಿ ಭವಿಷ್ಯವಾಣಿಗಳು ಬಹಳ ಅಸ್ಪಷ್ಟವಾಗಿರುತ್ತೆ. ಲೈಕ್ ನಿಮ್ಗೆ ಒಳ್ಳೇದಾಗುತ್ತೆ ಅಥವಾ ಕಷ್ಟಗಳೆಲ್ಲ ದೂರವಾಗುತ್ತೆ ಹೀಗೆ. ಆದ್ರೆ ಇಲ್ಲಿ ನಿರ್ದಿಷ್ಟ ದಿನಾಂಕ ಅಂದ್ರೆ ಏಪ್ರಿಲ್ 28ರಿಂದ ಮೇ 1 ಮತ್ತು ಒಂದು ನಿರ್ದಿಷ್ಟ ಅಕ್ಷರ ಪಿ ಅಂತ ಹೇಳಿ ಆ ಮನುಷ್ಯನ ಕುತೂಹಲವನ್ನ ಕೆರಳಿಸಲಾಗಿದೆ. ಅಷ್ಟೇ ಅಲ್ಲ, ಈ ಪಠ್ಯದ ಆರಂಭದಲ್ಲೇ ಕೇಳುಗರಿಗೆ ಓಂ ನಮೋ ವೆಂಕಟೇಶಾಯ ಅಂತ ಕಾಮೆಂಟ್ ಮಾಡೋಕ್ಕೆ ಪ್ರೇರೇಪಿಸಲಾಗಿದೆ. ಇದೊಂದು ರೀತಿ ನಮ್ಮ ಮೆದುಳನ್ನ ಈ ಕಥೆಯೊಳಗೆ ಇಳಿದುಕೊಳ್ಳೋ ತಂತ್ರ ಅಂತ ನನಗನ್ಸ್ತು. ಖಂಡಿತ. ಈ ಓಂ ನಮೋ ವೆಂಕಟೇಶಾಯ ಕಾಮೆಂಟ್ ವಿಚಾರಕ್ಕೆ ಬಂದ್ರೆ ಇದು ಕೇವಲ ಭಕ್ತಿಯ ಸಂಕೇತ ಅಲ್ಲ. ಓಹೋ, ಮತ್ತೇನು? ಡಿಜಿಟಲ್ ಯುಗದಲ್ಲಿ ಇದೊಂದು ಪ್ರಬಲವಾದ ಆಲ್ಗಾರಿದಮಿಕ್ ಎಂಗೇಜ್ಮೆಂಟ್ ಸ್ಟ್ರಾಟಜಿ. ಅಂದ್ರೆ ಜನರು ಕಾಮೆಂಟ್ ಮಾಡಿದಷ್ಟು ಆ ಪೋಸ್ಟ್ ಹೆಚ್ಚು ಜನರನ್ನು ತಲುಪುತ್ತೆ. ಓಹೋ, ಲೈಕ್ ವೈರಲ್ ಆಗೋಕೆ? ಹೌದು. ಜೊತೆಗೆ ಒಂದು ಬಾರಿ ಕಾಮೆಂಟ್ ಮಾಡಿದ ವ್ಯಕ್ತಿ ಮಾನಸಿಕವಾಗಿ ಆ ಪಠ್ಯದ ಜೊತೆ ಒಂದು ಒಪ್ಪಂದ ಮಾಡಿಕೊಂಡಂತೆ ಭಾಸವಾಗುತ್ತೆ. ಆ ಕ್ಷಣದಿಂದ ಅವರು ಆ ಮಾಹಿತಿಯನ್ನ ಹೆಚ್ಚು ಗಂಭೀರವಾಗಿ ಸ್ವೀಕರಿಸಲು ಶುರು ಮಾಡ್ತಾರೆ. ವಾವ್, ದಟ್ ಮೇಕ್ಸ್ ಸೆನ್ಸ್. ನಂಬಿಕೆ ಜೊತೆಗೆ ಒಂದು ಡಿಜಿಟಲ್ ಸೈಕಾಲಜಿ ಕೂಡ ಇಲ್ಲಿ ಕೆಲಸ ಮಾಡ್ತಿದೆ. ಮತ್ತು ಈ ಚರ್ಚೆ ಆರಂಭದಲ್ಲೇ ನಾವೊಂದು ವಿಚಾರ ಸ್ಪಷ್ಟಪಡಿಸಬೇಕು. ಈ ನಮ್ಮ ಆಳವಾದ ವಿಶ್ಲೇಷಣೆಯ ಉದ್ದೇಶ ಆ ಜ್ಯೋತಿಷ್ಯವನ್ನ ಬೆಂಬಲಿಸುವುದಾಗ್ಲಿ ಅಥವಾ ವಿರೋಧಿಸುವುದಾಗ್ಲಿ ಅಲ್ಲ. ಖಂಡಿತ ಅಲ್ಲ. ಹೌದು. ಬದಲಾಗಿ ಒದಗಿಸಲಾದ ಮೂಲ ಮಾಹಿತಿಯಲ್ಲಿರುವ ವಿಷಯಗಳನ್ನ, ಅದರ ಹಿಂದಿನ ಮನೋವಿಜ್ಞಾನವನ್ನ ಮಾತ್ರ ನಾವು ವಸ್ತುನಿಷ್ಠವಾಗಿ ವಿಶ್ಲೇಷಿಸ್ತಿದ್ದೀವಿ. ಅಬ್ಸಲ್ಯೂಟ್ಲಿ. ಸೊ ಈ ಕಥೆಯಲ್ಲಿ ಬದಲಾವಣೆ ಎಲ್ಲಿಂದ ಶುರುವಾಗತ್ತೆ ಅಂತ ನೋಡಿದ್ರೆ, ಮೂಲದ ಪ್ರಕಾರ ಈ ಪಿ ಅಕ್ಷರದ ವ್ಯಕ್ತಿಯ ಪ್ರಭಾವ ನೇರವಾಗಿ ವೃತ್ತಿಜೀವನ ಮತ್ತು ಹಣಕಾಸಿನ ವಿಚಾರದಲ್ಲಿ ಆರಂಭವಾಗುತ್ತಂತೆ. ಅಂದ್ರೆ ಪ್ರೊಫೆಷನಲ್ ಲೈಫ್ನಲ್ಲಿ? ಹೌದು. ಈ ವ್ಯಕ್ತಿಯ ಭೇಟಿ ಯಾವುದಾದ್ರೂ ಮೀಟಿಂಗ್, ಫಂಕ್ಷನ್ ಅಥವಾ ಕೇವಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗ್ಬೋದು. ಆ ವ್ಯಕ್ತಿ ನೀಡುವ ಒಂದು ಸಣ್ಣ ಐಡಿಯಾ ಅಥವಾ ಕನೆಕ್ಷನ್ ವ್ಯಾಪಾರದಲ್ಲಿ ದೊಡ್ಡ ಯಶಸ್ಸನ್ನ ತರುತ್ತೆ, ಬಾಕಿ ಇರುವ ಹಣ ಕೈ ಸೇರತ್ತೆ ಎಂದೆಲ್ಲ ಕೇಳಲಾಗಿದೆ. ಇದು ಕೇಳೋಕೆ ಒಂಥರ ಏಂಜಲ್ ಇನ್ವೆಸ್ಟರ್ ಥರ ಇದೆ ಅಲ್ಲ? ಅದೇ, ನನಗೂ ಅದೇ ಅನಿಸ್ತು. ಈ ಪಿ ವ್ಯಕ್ತಿ ಇದ್ದಕ್ಕಿದ್ದಂತೆ ಬಂದು ನಮ್ಮ ಸ್ಟಾರ್ಟಪ್ಗೆ ಹಣ ಹಾಕೋ ಒಬ್ಬ ಲೈಕ್ ಏಂಜಲ್ ಇನ್ವೆಸ್ಟರ್ ಥರ ಕಾಣ್ತಾನೆ. ಆದರೆ ಕೇವಲ ಒಂದು ಅಕ್ಷರವನ್ನು ಇಟ್ಕೊಂಡು ಇದು ಹೇಗೆ ಕೆಲಸ ಮಾಡುತ್ತೆ? ಪ್ರತಿಯೊಬ್ಬರ ಜೀವನದಲ್ಲೂ ಪಿ ಹೆಸರಿನ ಯಾರಾದ್ರೊಬ್ರು ಇದ್ದೇ ಇರ್ತಾರಲ್ವಾ? ಪ್ರಶಾಂತ್, ಪೂಜಾ, ಪ್ರಕಾಶ್. ಆ ಸಾಮಾನ್ಯತೆಯೇ ಈ ತಂತ್ರದ ಅತ್ಯಂತ ದೊಡ್ಡ ಬಲ. ಮನೋವಿಜ್ಞಾನದಲ್ಲಿ ಇದನ್ನು ನಾವು ಬಾರ್ನಮ್ ಎಫೆಕ್ಟ್ ಅಂತ ಕರಿತೀವಿ. ಬಾರ್ನಮ್ ಎಫೆಕ್ಟ್? ಹೌದು. ಆದ್ರೆ ಇಲ್ಲಿ ಅದಕ್ಕೊಂದು ನಿರ್ದಿಷ್ಟವಾದ ಆಂಕರ್ ಅಂದ್ರೆ ಒಂದು ಕೊಂಡಿ ನೀಡಲಾಗಿದೆ. ಪಿ ಅನ್ನೋದು ಬಹಳ ಸಾಮಾನ್ಯವಾಗಿ ಬಳಸಲ್ಪಡುವ ಅಕ್ಷರ. ಈ ಪಠ್ಯವನ್ನು ಓದಿದ ತಕ್ಷಣ ಮನುಷ್ಯನ ಮೆದುಳು ತನ್ನ ನೆನಪಿನ ಖಜಾನೆಯಲ್ಲಿರುವ ಆ ಎಲ್ಲಾ ಪಿ ಹೆಸರಿನ ವ್ಯಕ್ತಿಗಳನ್ನು ಹುಡುಕೋಕೆ ಶುರು ಮಾಡುತ್ತೆ. ಕರೆಕ್ಟ್. ಆ ವ್ಯಕ್ತಿ ಆಫೀಸಿನ ಬಾಸ್ ಆಗಿರ್ಬೋದು, ಅಥವಾ ಹಳೆ ಸ್ನೇಹಿತನಾಗಿರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೊಸದಾಗಿ ಪರಿಚಯವಾದ ವ್ಯಕ್ತಿನೂ ಆಗಿರ್ಬೋದು. ಮೆದುಳು ತಾನಾಗಿಯೇ ಆ ಒಂದು ಕನೆಕ್ಷನ್ ಸೃಷ್ಟಿಸ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ. ಪಠ್ಯ ಕೇವಲ ಆಸೆ ತೋರ್ಸೋದಿಲ್ಲ. ಯಾವುದೇ ಹೊಸ ಅವಕಾಶ ಬಂದ್ರೂ ಕುರುಡಾಗಿ ನಂಬಾರ್ದು ಮತ್ತು ಹೂಡಿಕೆ ಮಾಡುವಾಗ ಎಚ್ಚರವಿರಬೇಕು. ಏಪ್ರಿಲ್ 30 ಮತ್ತು ಮೇ 1 ನಿರ್ಣಾಯಕ ದಿನಗಳು ಅಂತ ಒಂದು ಎಚ್ಚರಿಕೆಯನ್ನು ನೀಡುತ್ತೆ.
ಕುರುಡಾಗಿ ನಂಬಬಾರದು ಅನ್ನೋ ಈ ಎಚ್ಚರಿಕೆ ಆ, ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಯಾಕಂದ್ರೆ ಇದು ಆ ಪಠ್ಯದ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವಂತೆ ಕಾಣುತ್ತೆ. ಹೌದು, ಕೇವಲ ಒಳ್ಳೆಯದನ್ನೇ ಹೇಳಿದ್ರೆ ಅದು ಸುಳ್ಳು ಎನಿಸಬಹುದು. ಎಕ್ಸಾಕ್ಟ್ಲಿ. ಒಂದು ಸಣ್ಣ ಎಚ್ಚರಿಕೆ ನೀಡಿದಾಗ ಓಹೋ ಇವರು ವಾಸ್ತವದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋ ಭಾವನೆ ಮೂಡುತ್ತೆ. ಮತ್ತು ವಾಸ್ತವದ ಬಗ್ಗೆ ಮಾತಾಡೋದಾದ್ರೆ ಈ ಭವಿಷ್ಯವಾಣಿಯ ರೋಚಕತೆ ನಡುವೆಯೇ ಒಂದು ಅಚ್ಚರಿಯ ಅಂಶ ಎದುರಾಗುತ್ತೆ. ಏನು ಅಚ್ಚರಿ? ಏಕಾಏಕಿ ಒಂದು ನೇರವಾದ ಜಾಹೀರಾತು ಈ ಪಠ್ಯದಲ್ಲಿ ಪ್ರತ್ಯಕ್ಷವಾಗುತ್ತೆ. ಓಹೋ, ಜಾಹೀರಾತು. ಹೌದು, ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯಾಲಯದ ಜಿ ಲಕ್ಷ್ಮಣರಾಜು ಅವರ ಜಾಹೀರಾತು ಇದು. ಮೊಬೈಲ್ ಸಂಖ್ಯೆ 8056397284. ಇದನ್ನು ಕೂಡ ಸ್ಪಷ್ಟವಾಗಿ ನೀಡಲಾಗಿದೆ. ಮದುವೆ, ಆಸ್ತಿ, ಹಣಕಾಸು, ಮನೆಯಲ್ಲಿ ಕೇಳಿಸುವ ವಿಚಿತ್ರ ಶಬ್ದಗಳು, ಪೀಡಕಲೆಗಳು ಮತ್ತು ಭೂಮಿಯ ಸಮಸ್ಯೆಗಳಿಗೆ ಇವರು ಪರಿಹಾರ ನೀಡುತ್ತಾರೆ ಅನ್ನೋ ಮಾಹಿತಿ ಇದೆ. ಈ ಕಥೆಯ ಹರಿವಿನ ನಡುವೆ ಇದ್ದಕ್ಕಿದ್ದಂತೆ ಈ ಜಾಹೀರಾತು ಬರೋದರ ಹಿಂದಿನ ತರ್ಕ ಏನು ಅಂತ. ಇದು ಆನ್ಲೈನ್ ಜ್ಯೋತಿಷ್ಯದ ಆರ್ಥಿಕ ಮಾದರಿ. ಅಂದ್ರೆ ಎಕನಾಮಿಕ್ ಮಾಡೆಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ಅಂದ್ರೆ ಬಿಸ್ನೆಸ್ ಟ್ಯಾಕ್ಟಿಕ್. ಹೌದು. ಡಿಜಿಟಲ್ ಮಾರ್ಕೆಟಿಂಗ್ ಭಾಷೆಯಲ್ಲಿ ಹೇಳೋದಾದರೆ ಆ ಪಿ ವ್ಯಕ್ತಿಯ ರೋಚಕ ಭವಿಷ್ಯವಾಣಿಯು ಆ ಫನಲ್ನ ಮೇಲ್ಭಾಗವಿದ್ದಂತೆ, ಲೈಕ್ ಟಾಪ್ ಆಫ್ ದ ಫನಲ್, ಅದು ಉಚಿತವಾಗಿ ನೀಡಲಾಗುವ ಅತ್ಯಂತ ಆಕರ್ಷಕ ಮಾಹಿತಿ. ಜನರನ್ನ ಸೆಳೆಯೋಕೆ. ಕರೆಕ್ಟ್. ಅದು ಜನರ ಗಮನ ಸೆಳೆಯುತ್ತೆ, ಅವರ ಮನಸ್ಸಿನಲ್ಲಿ ಒಂದು ಆಸೆಯನ್ನು, ಜೊತೆಗೆ ಭವಿಷ್ಯದ ಬಗ್ಗೆ ಒಂದು ಸಣ್ಣ ಆತಂಕವನ್ನು ಸೃಷ್ಟಿಸುತ್ತೆ. ಒಮ್ಮೆ ಆ ಆತಂಕ ಸೃಷ್ಟಿಯಾದ ಮೇಲೆ ಅದಕ್ಕೆ ಪರಿಹಾರವಾಗಿ ಈ ಜಾಹೀರಾತು ಕಾಣಿಸ್ಕೊಳ್ಳುತ್ತೆ. ಓಹೋ, ಈಗ ಅರ್ಥ ಆಗ್ತಿದೆ. ಜಿ ಲಕ್ಷ್ಮಣರಾಜು ಅವರ ಜಾಹೀರಾತಿನಲ್ಲಿರುವ ಆ ಸಮಸ್ಯೆಗಳ ಪಟ್ಟಿಯನ್ನ ಒಮ್ಮೆ ಗಮನಿಸಿ. ಮದುವೆ, ಆಸ್ತಿ, ಹಣಕಾಸು ಇವೆಲ್ಲ ಸಾಮಾನ್ಯ ಸಮಸ್ಯೆಗಳು. ಆದ್ರೆ ಆ ಮನೆಯಲ್ಲಿ ಕೇಳಿಸುವ ವಿಚಿತ್ರ ಶಬ್ದಗಳು. ಹೌದು, ವಿಚಿತ್ರ ಶಬ್ದಗಳು ಅಥವಾ ಪೀಡಕಲೆಗಳು ಅನ್ನೋ ನಿರ್ದಿಷ್ಟ ಪದಗಳು ಮನುಷ್ಯನ ಒಳಗಿರುವ ಅಗೋಚರ ಭಯಗಳನ್ನ ಬಡಿದೆಬ್ಬಿಸುತ್ತವೆ. ಉಚಿತ ಭವಿಷ್ಯವಾಣಿ ಒಂದು ಬಲವಾದ ಹುಕ್ಕಾಗಿ ಕೆಲಸ ಮಾಡಿದ್ರೆ, ಈ ಜಾಹೀರಾತು ಆತಂಕಗೊಂಡ ಮನಸ್ಸಿಗೆ ಒಂದು ನೇರವಾದ ಪರಿಹಾರದ ಮಾರ್ಗವನ್ನ ತೆರೆದಿಡುತ್ತೆ. ದಟ್ ಮೇಕ್ ಸೆನ್ಸ್. ಅಂದ್ರೆ ಹಣಕಾಸಿನ ಯಶಸ್ಸಿನ ಭರವಸೆ ನೀಡೋದ್ರ ಜೊತೆಗೆ ಜೀವನದ ಇತರ ಅಭದ್ರತೆಗಳನ್ನ ಟ್ಯಾಪ್ ಮಾಡಲಾಗ್ತಿದೆ. ನಿಖರವಾಗಿ. ಈಗ ಇಲ್ಲಿ ಇದು ನಿಜಕ್ಕೂ ರೋಚಕ ಘಟ್ಟ ತಲುಪೋದು ಇಲ್ಲೇ ನೋಡಿ. ಆರ್ಥಿಕ ವಿಚಾರದಿಂದ ಮುಂದೆ ಹೋದರೆ ಈ ಪಠ್ಯ ನೇರವಾಗಿ ಮಾನವ ಸಂಬಂಧಗಳತ್ತ ಮುಖ ಮಾಡುತ್ತೆ. ರಿಲೇಶನ್ಶಿಪ್ಸ್. ಹೌದು, ಅದು ಬಹಳ ತಾರ್ಕಿಕವಾಗಿದೆ ಕೂಡ. ಇದ್ದಕ್ಕಿದ್ದಂತೆ ಪಿ ವ್ಯಕ್ತಿಯಿಂದ ವ್ಯಾಪಾರದಲ್ಲೇ ಲಾಭ ಬಂದ್ರೆ, ಹಣದ ಹರಿವು ಹೆಚ್ಚಾದ್ರೆ ಸಹಜವಾಗಿಯೇ ಸುತ್ತಮುತ್ತಲಿನ ಜನರ ನಡವಳಿಕೆಗಳು ಬದಲಾಗುತ್ತೆ ಅಲ್ವಾ? ಖಂಡಿತ. ಜನರ ಅಸಲಿ ಬಣ್ಣ ಹೊರಬರುತ್ತೆ. ಅದೇ, ಆ ಬದಲಾವಣೆಯನ್ನ ಪಠ್ಯ ಬಹಳ ನಾಟಕೀಯವಾಗಿ ವಿವರಿಸಿದೆ. ಈ ಪಿ ವ್ಯಕ್ತಿಯು ಕೇವಲ ಹಣ ತರೋದಿಲ್ಲ, ಬದಲಾಗಿ ಒಂದು ರೀತಿಯ ಲೈ ಡಿಟೆಕ್ಟರ್ ಅಥವಾ ಭೂತಗನ್ನಡಿಯಂತೆ ಕೆಲಸ ಮಾಡ್ತಾನೆ ಅಂತ ಹೇಳಲಾಗಿದೆ. ಓ, ಲೈಕ್ ಸತ್ಯ ಬಯಲು ಮಾಡುವ ವ್ಯಕ್ತಿ. ಹೌದು, ನಮ್ಮ ಬೆನ್ನ ಹಿಂದೆ ನಗೆಯುತ್ತಿರುವ ಷಡ್ಯಂತ್ರಗಳು, ನಾವು ನಂಬಿದವರ ನೈಜ ಬಣ್ಣ ಬಟಾಬಯಲಾಗುತ್ತೆ. ಪ್ರೀತಿಯಲ್ಲಿರುವರ ನಡುವಿನ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. ಮತ್ತು ಸಿಂಗಲ್ ಆಗಿರುವವರಿಗೆ ಇದೇ ಪಿ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಮೂಲಕ ಹೊಸ ಪ್ರೇಮವನ್ನ ತರಬಹುದು ಅಂತ. ಆದ್ರೆ ಸತ್ಯ ಹೊರಬಂದಾಗ ನೋವಾಗುತ್ತೆ ಅಲ್ವಾ? ಕರೆಕ್ಟ್. ಆ ಎಚ್ಚರಿಕೆಯೂ ಅಲ್ಲಿದೆ. ಈ ಸತ್ಯಗಳು ಬಹಳ ನೋವು ತರಬಹುದು ಅಂತ ಸ್ಪಷ್ಟವಾಗಿ ಹೇಳಿದೆ. ನೋಡಿ, ನಾವಿಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಮನೋವೈಜ್ಞಾನಿಕ ಪ್ರಕ್ರಿಯೆ ಎಂದರೆ ಕಾಗ್ನಿಟಿವ್ ರೀಫ್ರೇಮಿಂಗ್. ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂದ್ರೆ ಬೌದ್ಧಿಕವಾಗಿ ಒಂದು ವಿಚಾರವನ್ನ ಮರುರೂಪಿಸುವುದು. ನಮ್ಮ ಆಪ್ತರ ಬಗ್ಗೆ ಕಹಿ ಸತ್ಯ ಹೊರಬಂದಾಗ ಅಥವಾ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಾಗ ನಾವು ಸಾಮಾನ್ಯವಾಗಿ ಕುಸಿದು ಹೋಗ್ತೀವಿ. ನಮ್ಮ ಜೀವನವೇ ಹಾಳಾಯಿತು ಅಂತ ಭಾವಿಸ್ತೀವಿ. ಹೌದು, ನ್ಯಾಚುರಲ್ ಆಗಿ. ಆದ್ರೆ ಈ ಪಠ್ಯವು ಮುಂಚಿತವಾಗಿಯೇ ಇದು ನೋವು ತಂದರೂ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ಬಿಡುತ್ತೆ. ಇದರಿಂದ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಏಪ್ರಿಲ್ 28ರಿಂದ ಮೇ 1 ನಡುವೆ ಆ ವ್ಯಕ್ತಿಯ ಜೀವನದಲ್ಲಿ ಯಾವುದಾದ್ರೂ ಸಣ್ಣ ಜಗಳವಾದ್ರೂ ಅಥವಾ ಸ್ನೇಹಿತನೊಬ್ಬ ದ್ರೋಹ ಮಾಡಿದ್ರೂ ಆ ವ್ಯಕ್ತಿ ಅದನ್ನ ತನ್ನ ವೈಯಕ್ತಿಕ ಸೋಲು ಅಂತ ನೋಡೋದಿಲ್ಲ. ಓಹೋ, ಜ್ಯೋತಿಷ್ಯದಲ್ಲಿ ಹೇಳದಂತೆ ನನ್ನ ಸುತ್ತಲಿರುವ ನೆಗೆಟಿವ್ ಜನರನ್ನು ದೂರ ಮಾಡುವ ಪ್ರಕ್ರಿಯೆ ಇದೀಗ ನಡೀತಿದೆ ಅಂತ ಅಂದ್ಕೊಳ್ತಾನೆ. ಎಕ್ಸಾಕ್ಟ್ಲಿ. ನೋವನ್ನ ಸಹಿಸ್ಕೊಳ್ಳೋಕೆ ಇದೊಂದು ಅದ್ಭುತವಾದ ಮಾನಸಿಕ ಕವಚವನ್ನ ಒದಗಿಸತ್ತೆ. ಇದು ನಿಜಕ್ಕೂ ಒಳನೋಟವುಳ್ಳ ವಿಚಾರ. ಕಷ್ಟಗಳನ್ನ ಒಂದು ಕ್ಲೀನಿಂಗ್ ಪ್ರೋಸೆಸ್ ಅಂತ ಬಿಂಬಿಸುವುದು.
ಇದೇ ಸಮಯದಲ್ಲಿ ಕುಟುಂಬದಲ್ಲಿ ಆಸ್ತಿ, ಹಣ ಅಥವಾ ಜವಾಬ್ದಾರಿಗಳ ಬಗ್ಗೆ ದೊಡ್ಡ ಚರ್ಚೆ ನಡೆಯುತ್ತೆ ಅಂತನೂ ಪಠ್ಯ ಎಚ್ಚರಿಸಿದೆ. ಅಲ್ಲಿ ನಾಯಕನಂತೆ ವರ್ತಿಸಿ ಭಾವನೆಗಳಿಗೆ ಒಳಗಾಗದೆ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಸಲಹೆ ನೀಡಿದೆ. ಇದು ಕೂಡ ಅದೇ ಕಾಗ್ನಿಟಿವ್ ರೀಫ್ರೇಮಿಂಗ್ನ ಮುಂದುವರೆದ ಭಾಗವೇ. ಹೌದು, 100ಕ್ಕೆ 100. ಕುಟುಂಬದಲ್ಲಿ ಆಸ್ತಿ ಅಥವಾ ಹಣದ ವಿಚಾರ ಬಂದಾಗ ಭಾವನೆಗಳು ಮೇಲುಗೈ ಸಾಧಿಸೋದು ಬಹಳ ಸಾಮಾನ್ಯ. ಖಂಡಿತ ಜಗಳಗಳಾಗ್ತವೆ. ಆದ್ರೆ ನೀನು ನಾಯಕನಂತೆ ವರ್ತಿಸಬೇಕು ಅನ್ನೋ ಒಂದು ವಾಕ್ಯ ಆ ವ್ಯಕ್ತಿಯ ಮೆದುಳಿಗೆ ಒಂದು ಹೊಸ ಸ್ಕ್ರಿಪ್ಟ್ ಬರೆದುಕೊಡುತ್ತೆ. ಕೋಪ ಬರುವಂತಹ ಸನ್ನಿವೇಶದಲ್ಲೂ ಆ ವ್ಯಕ್ತಿ ತಾರ್ಕಿಕವಾಗಿ ಯೋಚಿಸಲು, ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸ್ತಾನೆ. ಅಂದ್ರೆ ಹೊರಗಿನಿಂದ ಬರುವ ಆ ಪಿ ವ್ಯಕ್ತಿಯ ನೆಪದಲ್ಲಿ ಮನುಷ್ಯ ತನ್ನೊಳಗಿನ ನಾಯಕತ್ವವನ್ನು ಮತ್ತು ಸಂಯಮವನ್ನು ಕಂಡುಕೊಳ್ಳಲು ಈ ಪಠ್ಯ ದಾರಿ ಮಾಡಿಕೊಡ್ತಿದೆ ಅಂತ ವಿಶ್ಲೇಷಿಸಬಹುದು. ಕರೆಕ್ಟ್. ಒಂಥರ ಸೈಕಲಾಜಿಕಲ್ ಟ್ರೈನಿಂಗ್ ಇದ್ದ ಹಾಗೆ. ಆದರೆ ಇಷ್ಟೆಲ್ಲ ರಹಸ್ಯಗಳು, ಕೌಟುಂಬಿಕ ಚರ್ಚೆಗಳು, ವೃತ್ತಿಜೀವನದ ಬಿಕ್ಕಟ್ಟುಗಳು ಒಂದೇ ಬಾರಿಗೆ ನಡೀತಿರುವಾಗ ಅದು ಮನುಷ್ಯನ ದೇಹದ ಮೇಲೆ ಗಂಭೀರ ಪರಿಣಾಮ ಬೀರಲ್ವಾ? ಖಂಡಿತ ಬೀರುತ್ತೆ. ಅದಕ್ಕಾಗಿಯೇ ಪಠ್ಯ ನೇರವಾಗಿ ಆರೋಗ್ಯದ ವಿಚಾರಕ್ಕೆ ಜಿಗಿಯುತ್ತೆ. ಈ ಪಿ ವ್ಯಕ್ತಿಯಿಂದಾಗಿ ಮಾನಸಿಕ ಒತ್ತಡ, ನಿದ್ರಾಹೀನತೆ, ತಲೆನೋವು ಮತ್ತೆ ಸುಸ್ತು ಉಂಟಾಗಬಹುದು ಅಂತ ಹೇಳಿದೆ. ಸ್ಟ್ರೆಸ್ ಸಿಂಪ್ಟಮ್ಸ್. ಇದನ್ನೆಲ್ಲ ನೋಡುವಾಗ ನನಗೆ ನಮ್ಮ ಸ್ಮಾರ್ಟ್ಫೋನ್ನ ಸಾಫ್ಟ್ವೇರ್ ಅಪ್ಡೇಟ್ ನೆನಪಾಗುತ್ತೆ. ಸಾಫ್ಟ್ವೇರ್ ಅಪ್ಡೇಟ್ ಲೈಕ್ ಹೇಗೆ? ನಮ್ಮ ಫೋನ್ನಲ್ಲಿ ಒಂದು ದೊಡ್ಡ ಅಪ್ಡೇಟ್ ಆಗ್ತಿರುವಾಗ ಫೋನ್ ವಿಪರೀತ ಬಿಸಿಯಾಗುತ್ತೆ, ಬ್ಯಾಟ್ರಿ ಬೇಗ ಖಾಲಿಯಾಗತ್ತೆ, ಸ್ಕ್ರೀನ್ ಕೆಲಕಾಲ ಬ್ಲ್ಯಾಕ್ ಆಗತ್ತೆ. ಹೌದು ಹೌದು. ನಮಗೆ ಫೋನ್ ಹಾಳಾಯ್ತೇನೋ ಅನ್ನೋ ಆತಂಕ ಶುರುವಾಗುತ್ತೆ. ಆದರೆ ಆ ಪ್ರಕ್ರಿಯೆ ಮುಗಿದ ತಕ್ಷಣ ಫೋನ್ ಹೊಸ ಫೀಚರ್ಗಳೊಂದಿಗೆ ಅತ್ಯಂತ ವೇಗವಾಗಿ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ವಾವ್! ಆ ಸಾಫ್ಟ್ವೇರ್ ಅಪ್ಡೇಟ್ ಉಪಮೆ ಇಲ್ಲಿಗೆ ಕರಾರವಾಗಿ ಹೊಂದಿಕೊಳ್ಳುತ್ತೆ. ಆತಂಕ, ತಲೆನೋವು, ನಿದ್ರಾಹೀನತೆ ಇವೆಲ್ಲವೂ ದೇಹವು ಒಂದು ಹೊಸ ಪರಿಸ್ಥಿತಿಗೆ ಒಗ್ಗಿಕೊಳ್ಳುತ್ತಿರುವಾಗ, ಅಂದ್ರೆ ಅಪ್ಡೇಟ್ ಆಗ್ತಿರುವಾಗ ಎದುರಾಗುವ ಸಹಜ ಲಕ್ಷಣಗಳು. ಕರೆಕ್ಟ್. ಜೀವನದಲ್ಲಿ ಏನೋ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಕಾಯ್ತಿರುವ ವ್ಯಕ್ತಿಯ ಆ ಮೆದುಳು ಸದಾ ಜಾಗೃತಾವಸ್ಥೆಯಲ್ಲಿ ಇರುತ್ತೆ. ಅದೇ ನಿದ್ರಾಹೀನತೆಗೆ ಕಾರಣ. ಅಲರ್ಟ್ ಆಗಿರೋದ್ರಿಂದ. ಹೌದು. ಅದೇ ಪಠ್ಯ ಈ ಕಷ್ಟಗಳನ್ನು ಹೇಳಿ ಹಾಗೇ ಬಿಡೋದಿಲ್ಲ. ಬದಲಾಗಿ ಏಪ್ರಿಲ್ 30 ಅಥವಾ ಮೇ 1ರಂದು ಒಂದು ದೊಡ್ಡ ಶುಭವಾರ್ತೆ ಕಾದಿದೆ, ಅಂದ್ರೆ ಗುಡ್ ನ್ಯೂಸ್ ಅನ್ನೋ ಬಹುದೊಡ್ಡ ಭರವಸೆಯನ್ನ ನೀಡುತ್ತೆ. ಆ ಶುಭವಾರ್ತೆಯು ವೃತ್ತಿ ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಎಲ್ಲಾ ಭಯ, ಸಂದೇಹಗಳನ್ನು ದೂರ ಮಾಡಿ ಹೊಸ ಉತ್ಸಾಹವನ್ನು ನೀಡುತ್ತೆ ಅಂತ ಖಚಿತವಾಗಿ ಹೇಳುತ್ತೆ. ಅಂದ್ರೆ ಆ ಶುಭವಾರ್ತೆಯೇ ಫೋನ್ ರೀಬೂಟ್ ಆದಾಗ ಸಿಗುವ ಹೊಸ ಫೀಚರ್ಸ್ ಇದ್ದಂತೆ. ಆದರೆ ನನಗೆ ಈ ಕಷ್ಟ ಮತ್ತು ಪರಿಹಾರವನ್ನು ಒಂದೇ ವಾಕ್ಯದಲ್ಲಿ ತಂದು ನಿಲ್ಲಿಸೋದರ ಹಿಂದಿನ ತರ್ಕ ಏನು ಅನ್ನೋದು ಆ ಪ್ರಶ್ನೆ. ಕೇವಲ ಶುಭವಾರ್ತೆ ಬರುತ್ತೆ ಅಂತ ಹೇಳ್ಬೋದಿತ್ತಲ್ವಾ? ಕೇವಲ ಒಳ್ಳೆದನ್ನೇ ಹೇಳಿದ್ರೆ ಆ ಮೆದುಳು ಅದನ್ನ ಸುಲಭವಾಗಿ ಮರೆತು ಬಿಡುತ್ತೆ. ಓಹೋ, ಹೌದಾ? ಹೌದು. ಮಾನವನ ವಿಕಸನದ ಇತಿಹಾಸವನ್ನು ನೋಡಿದ್ರೆ ನಮ್ಮ ಮೆದುಳು ಅಪಾಯಗಳನ್ನ, ಅಂದ್ರೆ ಥ್ರೆಟ್ಸ್, ಅದನ್ನು ಗುರ್ತಿಸಲು ಮತ್ತು ನೆನಪಿಟ್ಟುಕೊಳ್ಳಲು ಡಿಸೈನ್ ಆಗಿದೆ. ಆದ್ರಿಂದ ಕಷ್ಟ, ಒತ್ತಡ ಮತ್ತೆ ತಲೆನೋವು ಬರುತ್ತೆ ಎಂದಾಗ ಮೆದುಳು ಅಲರ್ಟ್ ಆಗತ್ತೆ. ದಟ್ಸ್ ಇಂಟ್ರೆಸ್ಟಿಂಗ್. ಆ ಕಷ್ಟವನ್ನು ಎದುರಿಸಲು ಒಂದು ಬಹುಮಾನದ, ಅಂದ್ರೆ ರಿವಾರ್ಡ್ನ ಅಗತ್ಯವಿರುತ್ತೆ. ಅದೇ ಆ ಶುಭವಾರ್ತೆ. ಕಷ್ಟ ಬರುತ್ತೆ, ಜೊತೆಗೆ ಅದ್ಭುತವಾದ ಬಹುಮಾನವೂ ಕಾದಿದೆ ಅಂತ ಹೇಳಿದಾಗ ಆ ವ್ಯಕ್ತಿ ಆ 4 ದಿನಗಳ ಒತ್ತಡವನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧನಾಗ್ತಾನೆ. ಅಮೇಝಿಂಗ್. ಆ ನಿರ್ದಿಷ್ಟ ದಿನಾಂಕಗಳು ನಿರೀಕ್ಷೆಯನ್ನ ಮತ್ತಷ್ಟು ತೀವ್ರಗೊಳಿಸುತ್ತವೆ ಅಲ್ವಾ? ಖಂಡಿತ. ಆದರೆ ಈ ಪ್ರಕ್ಷುಬ್ಧತೆಯ ದಿನಗಳಲ್ಲಿ ಕೇವಲ ಕಾಯ್ತಾ ಕೂರುವಂತಿಲ್ಲ. ಈ ಸವಾಲುಗಳನ್ನು ಎದುರಿಸಲು ಮತ್ತು ಅದೃಷ್ಟವನ್ನು ಉಳಿಸಿಕೊಳ್ಳಲು ಪಠ್ಯವು 4 ನಿರ್ದಿಷ್ಟ ಪರಿಹಾರಗಳನ್ನ, ರೆಮಿಡೀಸ್ನ ನೀಡಿದೆ. ಓಹ್, ಯಾವೆಲ್ಲ ಪರಿಹಾರಗಳು? ಮೊದಲನೇದು, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕನಿಷ್ಠ 21 ಬಾರಿ ಓಂ ನಮಃ ಶಿವಾಯ ಮಂತ್ರ ಜಪಿಸುವುದು. ಎರಡನೇದು, ಮಂಗಳವಾರದಂದು ಹನುಮಾನ ದರ್ಶನ ಅಥವಾ ಹನುಮಾನ್ ಚಾಲೀಸಾ ಪಠನ. ಮೂರನೇದು, ದೇವಾಲಯದಲ್ಲಿ ಎಣ್ಣೆಯ ದೀಪ ಹಚ್ಚುವುದು. ಇದು ಕತ್ತಲೆ ಹೋಗಲಾಡಿಸಲು ಅಂತ ಹೇಳಲಾಗಿದೆ. ಮತ್ತು 4ನೇದು, ಬಡವರಿಗೆ ಅಥವಾ ನಿರ್ಗತಿಕರಿಗೆ ಆಹಾರ ನೀಡಿ ಸಹಾಯ ಮಾಡುವುದು. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ಇವೆಲ್ಲವೂ ಬಹುತೇಕರು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಅಥವಾ ಆಗಲೇ ಅಳವಡಿಸಿಕೊಂಡಿರುವ ಸಾಮಾನ್ಯ ಒಳ್ಳೆಯ ಅಭ್ಯಾಸಗಳು. ಹೌದು, ದಿನನಿತ್ಯದ ಅಭ್ಯಾಸಗಳು. ಇವುಗಳನ್ನ ಜಾದುವಿನ ಪರಿಹಾರಗಳಂತೆ, ಭವಿಷ್ಯವನ್ನು ಬದಲಾಯಿಸುವ ಅಸ್ತ್ರಗಳಂತೆ ಏಕೆ ಬಿಂಬಿಸಲಾಗಿದೆ? ನೋಡಿ, ಇಫ್ ವಿ ಕನೆಕ್ಟ್ ದಿಸ್ ಟು ದ ಬಿಗರ್ ಪಿಕ್ಚರ್,
ಇದರ ಹಿಂದಿರುವ ನರವಿಜ್ಞಾನ ಮತ್ತು ಮನೋವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನ್ಯೂರೋಸೈನ್ಸ್. ಹೌದು. ಮನುಷ್ಯನ ಮನಸ್ಸು ಗೊಂದಲದಲ್ಲಿರುವಾಗ, ಮುಂದೇನಾಗುತ್ತದೋ ಅನ್ನೋ ಅನಿಶ್ಚಿತತೆ ಇದ್ದಾಗ ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅತಿರೇಕವಾಗಿ ಕೆಲಸ ಮಾಡೋಕೆ ಶುರು ಮಾಡತ್ತೆ. ಅಂದ್ರೆ ಓವರ್ ಥಿಂಕಿಂಗ್. ಕರೆಕ್ಟ್. ನಾವು ಒಂದೇ ವಿಚಾರವನ್ನ ಮತ್ತೆ ಮತ್ತೆ ಯೋಚಿಸಿ ಆತಂಕಕ್ಕೊಳಗಾಗ್ತೀವಿ. ಅಂಥ ಸಮಯದಲ್ಲಿ ಬೆಳಿಗ್ಗೆ ಎದ್ದು ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಎಣಿಸಿ ಜಪಿಸುವಾಗ ಮೆದುಳಿನ ಗಮನವು ಆತಂಕದಿಂದ ಸರಿದು ಎಣಿಕೆಗೆ ಕಡೆಗೆ, ಉಸಿರಾಟದ ಕಡೆಗೆ ಕೇಂದ್ರೀಕೃತವಾಗತ್ತೆ. ಓಹೋ. ಇದು ಮೆದುಳಿನ ಆ ಅಮಿಗ್ಡಾಲಾ ಭಾಗವನ್ನ ಶಾಂತಗೊಳಿಸುತ್ತೆ. ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಇದೊಂದು ಶಕ್ತಿಯುತವಾದ ಸೈಕಲಾಜಿಕಲ್ ಗ್ರೌಂಡಿಂಗ್ ತಂತ್ರ. ವಾವ್! ಆ ದೀಪ ಹಚ್ಚುವ ವಿಚಾರವು ಹಾಗೆಯೇ ಕೆಲಸ ಮಾಡುತ್ತಾ? ಕತ್ತಲೆಯನ್ನು ಹೋಗಲಾಡಿಸಲು ಎಣ್ಣೆಯ ದೀಪ ಹಚ್ಚಿ ಅಂದಿದ್ದಾರಲ್ಲ, ಇದೊಂದು ಭೌತಿಕ ಕ್ರಿಯೆಯ ಮೂಲಕ ಮಾನಸಿಕ ನಿಯಂತ್ರಣವನ್ನು ಸಾಧಿಸುವ ಮಾರ್ಗನ? ನಿಖರವಾಗಿ. ಜೀವನದಲ್ಲಿ ನಡೆಯುವ ಅನೇಕ ಘಟನೆಗಳು, ಪಿ ವ್ಯಕ್ತಿಯ ಬರುವಿಕೆ, ಆಸ್ತಿ ವಿವಾದಗಳು, ಇವೆಲ್ಲ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಮನುಷ್ಯನಿಗೆ ನಿಯಂತ್ರಣ ಕಳೆದುಕೊಳ್ಳುವ ಭಯವೇ ಅತ್ಯಂತ ದೊಡ್ಡದು. ನಿಜ. ಅಂತಹ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಸ್ವತಃ ತನ್ನ ಕೈಯಾರೆ ಒಂದು ದೀಪವನ್ನು ಹಚ್ಚುವುದು, ಬೆಳಕನ್ನು ಮೂಡಿಸುವುದು ಆ ವ್ಯಕ್ತಿಗೆ ನನ್ನ ಜೀವನದ ಕತ್ತಲೆಯನ್ನು ಓಡಿಸುವ ಶಕ್ತಿ ನನ್ನ ಕೈಯಲ್ಲೇ ಇದೆ ಅನ್ನೋ ಅಗಾಧವಾದ ಆತ್ಮವಿಶ್ವಾಸವನ್ನ ನೀಡುತ್ತೆ. ಇದೊಂದು ವಿಜುವಲ್ ಆಂಕರ್. ದೃಶ್ಯರೂಪದ ಆಂಕರ್. ಬ್ರಿಲಿಯಂಟ್. ಇನ್ನು ಬಡವರಿಗೆ ಆಹಾರ ನೀಡುವ ವಿಚಾರ? ಹೌದು. ಮಾನವನ ಮೆದುಳು ಪರಹಿತ ಚಿಂತನೆಯಿಂದ ಅಂದ್ರೆ ಆಲ್ಟ್ರೂಯಿಸಮಿಂದ ಬಹಳ ಬೇಗನೆ ಪ್ರಭಾವಿತವಾಗುತ್ತೆ. ಹೇಗೆ? ನಾವು ನಮಗಿಂತ ಕಷ್ಟದಲ್ಲಿರುವರಿಗೆ ದಾನ ಮಾಡಿದಾಗ ಮೆದುಳಿನಲ್ಲಿ ಎಂಡಾರ್ಫಿನ್ ಮತ್ತು ಆಕ್ಸಿಟೋಸಿನ್ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಇದು ನಮ್ಮದೇ ಸಮಸ್ಯೆಗಳು ಬಹಳ ಸಣ್ಣದು ಅನ್ನೋ ಹೊಸ ದೃಷ್ಟಿಕೋನವನ್ನ ಅಂದ್ರೆ ಪರ್ಸ್ಪೆಕ್ಟಿವ್ ಶಿಫ್ಟ್ ಅನ್ನ ನಮಗೆ ನೀಡುತ್ತೆ. ಅಂದ್ರೆ ಮೂಲ ಪಠ್ಯ ಈ ಆಚರಣೆಗಳನ್ನ ಗ್ರಹದೋಷ ನಿವಾರಣೆಯ ಪರಿಹಾರಗಳಂತೆ ಬಿಂಬಿಸಿದರೂ ವಾಸ್ತವದಲ್ಲಿ ಇವು ಮನುಷ್ಯನ ಮನಸ್ಸನ್ನು ಪ್ರಶಾಂತಗೊಳಿಸುವ, ಏಕಾಗ್ರತೆಯನ್ನು ಹೆಚ್ಚಿಸುವ ಮತ್ತು ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ತುಂಬುವ ಅತ್ಯಂತ ಪ್ರಾಯೋಗಿಕ ಸಾಧನಗಳಾಗಿವೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಅದ್ಭುತ. ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶವನ್ನು ನೋಡೋದಾದ್ರೆ, ಮೇಷರಾಶಿಯವರ ಈ 4 ದಿನಗಳ ಕಥೆ ಕೇವಲ ಮುನ್ಸೂಚನೆಗಳ ಪಟ್ಟಿಯಲ್ಲ. ಪಿ ವ್ಯಕ್ತಿಯ ಆಗಮನದ ಕೌತುಕ, ಹಣಕಾಸಿನ ಏರಿಳಿತದಲ್ಲಿ ತೆಗೆದುಕೊಳ್ಳಬೇಕಾದ ಜಾಗರೂಕತೆ, ಜಾಹೀರಾತಿನ ಮೂಲಕ ಆತಂಕಗಳಿಗೊದಗಿಸಿದ ಪರಿಹಾರ, ಸಂಬಂಧಗಳ ನೈಜ ದರ್ಶನದಿಂದ ಬರುವ ನೋವು, ಸಾಫ್ಟ್ವೇರ್ ಅಪ್ಡೇಟ್ನಂತಹ ಆರೋಗ್ಯದ ಏರುಪೇರುಗಳು ಮತ್ತು ಅಂತಿಮವಾಗಿ ಇದೆಲ್ಲವನ್ನು ಮೀರಿ ನಿಲ್ಲಲು ಮಾಡಬೇಕಾದ ಧ್ಯಾನ, ದಾನ ಹಾಗೂ ಕಾದಿರುವ ಅಶುಭವಾರ್ತೆ. ಇವೆಲ್ಲವೂ ಮನುಷ್ಯನ ಮನಸ್ಸನ್ನು ಒಂದು ಭಾವನಾತ್ಮಕ ರೋಲರ್ ಕೋಸ್ಟರ್ನಲ್ಲಿ ಕೊಂಡೊಯ್ದು ಕೊನೆಯಲ್ಲಿ ಆತನನ್ನು ಮತ್ತಷ್ಟು ಗಟ್ಟಿಯಾಗಿಸುವ ಒಂದು ಕಲಾತ್ಮಕವಾದ ನಿರೂಪಣೆಯಾಗಿದೆ. ಹೌದು. ಮತ್ತು ಈ ವಿಶ್ಲೇಷಣೆಯ ಹಂತದಲ್ಲಿ ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸಬೇಕಾದ ವಿಚಾರ ಏನೆಂದ್ರೆ, ಈ ಚರ್ಚೆಯ ಉದ್ದೇಶ ಯಾವುದೇ ನಿರ್ದಿಷ್ಟ ನಂಬಿಕೆಗಳನ್ನ ಅಥವಾ ಜ್ಯೋತಿಷ್ಯವನ್ನು ಸರಿ ಅಥವಾ ತಪ್ಪು ಅಂತ ಸಾಬೀತುಪಡಿಸುವುದಲ್ಲ. ಖಂಡಿತ. ನಾವು ಯಾವುದೇ ಕಡೆ ವಾಲುತ್ತಿಲ್ಲ. ಹೌದು. ನಾವು ಒದಗಿಸಲಾದ ಮೂಲ ಮಾಹಿತಿಯ ಒಳಗೆ ಅಡಗಿರುವ ಮನೋವೈಜ್ಞಾನಿಕ ತಂತ್ರಗಳನ್ನ, ಭಾಷೆಯ ಬಳಕೆಯನ್ನ ಮತ್ತು ಅದು ಮನುಷ್ಯನ ನಡವಳಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮಾತ್ರ ವಸ್ತುನಿಷ್ಠವಾಗಿ ಶೋಧಿಸಿದ್ದೀವಿ. ಜ್ಞಾನವನ್ನು ಅನ್ವಯಿಸಿಕೊಳ್ಳೋದು ಮತ್ತು ಪ್ರತಿಯೊಂದರ ಹಿಂದಿನ ಏಕೆ ಮತ್ತು ಹೇಗೆ ಅನ್ನೋದನ್ನ ಪ್ರಶ್ನಿಸುವುದು ನಮ್ಮ ಮುಖ್ಯ ಉದ್ದೇಶ. ಖಂಡಿತ. ಈಗ ಈ ಎಲ್ಲಾ ಮಾಹಿತಿಯನ್ನ ಅರಗಿಸ್ಕೊಂಡ ನಂತರ ಒಂದು ಆಳವಾದ ವಿಚಾರ ನಮ್ಮನ್ನ ಚಿಂತನೆಗೆ ಹಚ್ಚುತ್ತೆ. ಯಾವ ವಿಚಾರ? ನಾವು ಪಿ ಅಕ್ಷರದ ವ್ಯಕ್ತಿಯೊಬ್ಬರು ಬಂದು ನಮ್ಮ ಜೀವನವನ್ನ ಬದಲಾಯಿಸ್ತಾರೆ ಅಂತ ಗಾಢವಾಗಿ ನಂಬಿ ಕಾಯ್ತಿರುವಾಗ ನಮ್ಮ ಮೆದುಳು ಅರಿವಿಲ್ಲದೆಯೇ ಸಾಮಾನ್ಯ ಘಟನೆಗಳನ್ನು ಪವಾಡಗಳಂತೆ ಭ್ರಮಿಸುತ್ತಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು. ಇದಕ್ಕೆ ಮನೋವಿಜ್ಞಾನದಲ್ಲಿ ಕನ್ಫರ್ಮೇಷನ್ ಬಯಾಸ್ ಅಥವಾ ದೃಢೀಕರಣದ ಒಲವು ಅಂತ ಕರೀತಾರೆ. ನಾವು ಏನನ್ನ ಹುಡುಕುತ್ತಿದ್ದೇವೋ ನಮ್ಮ ಕಣ್ಣಿಗೆ ಪ್ರತಿಯೊಂದರಲ್ಲೂ ಅದೇ ಕಾಣತೊಡಗುತ್ತೆ. ಕರೆಕ್ಟ್. ಉದಾಹರಣೆಗೆ, ಏಪ್ರಿಲ್ 30ರಂದು ಪ್ರವೀಣ್ ಎಂಬ ಸ್ನೇಹಿತ ಯಾವುದೋ ಒಂದು ಸಾಮಾನ್ಯ ಐಡಿಯಾ ಕೊಟ್ರೂ ಇದೇ ಆ ಪಿ ವ್ಯಕ್ತಿ ತಂದ ದೊಡ್ಡ ಅವಕಾಶ ಅಂತ ನಮ್ಮ ಮೆದುಳು ನಂಬಿಬಿಡುತ್ತೆ ಮತ್ತು ಆ ಕೆಲಸದಲ್ಲಿ ನಾವು ನಮ್ಮ 100% ಶ್ರಮವನ್ನು ಹಾಕ್ತೀವಿ. ಆ ಶ್ರಮದಿಂದ ಯಶಸ್ಸು ಸಿಗುತ್ತೆ.
ಇಲ್ಲಿ ನಿಜಕ್ಕೂ ಯಶಸ್ಸನ್ನ ತಂದಿದ್ದು ಆ ಪಿ ವ್ಯಕ್ತಿನ ಅಥವಾ ಆ ವ್ಯಕ್ತಿ ಬರುತ್ತಾನೆ ಅನ್ನೋ ನಂಬಿಕೆಯೇ ನಮ್ಮೊಳಗಿನ ಆತ್ಮವಿಶ್ವಾಸವನ್ನ ಬಡಿದೆಬ್ಬಿಸಿ ನಾವೇ ಆ ಹೊಸ ಯಶಸ್ಸನ್ನ ಕಂಡುಕೊಂಡೆವಾ? ಒಂಥರ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ನಮ್ಮ ಭವಿಷ್ಯವನ್ನು ಬರೆಯುವ ನಿಜವಾದ ಲೇಖಕರು ನಾವೇ ಆಗಿದ್ದೇವೆ ಹೊರತು ಆಕಸ್ಮಿಕವಾಗಿ ಸಿಗುವ ವ್ಯಕ್ತಿಗಳಲ್ಲ ಅಲ್ವಾ? ಒಂದು ಭವಿಷ್ಯವಾಣಿಯು ನಮ್ಮೊಳಗಿನ ಶಕ್ತಿಯನ್ನ ಜಾಗೃತಗೊಳಿಸುವ ಕೇವಲ ಒಂದು ನೆಪ ಮಾತ್ರವಾಗಿರಬಹುದು. ನಿಜ. ನಾವು ನಮ್ಮನ್ನ ನಾವೇ ಪ್ರಶ್ನಿಸ್ಕೊಳ್ಬೇಕು. ಆಬ್ಸಲ್ಯೂಟ್ಲಿ. ನಮ್ಮ ಜೀವನದ ಈ ಕಥೆಯನ್ನು ನಿರ್ದೇಶಿಸುವ, ಅದರಲ್ಲಿ ನಟಿಸುವ ಮತ್ತು ಅದಕ್ಕೆ ಕ್ಲೈಮ್ಯಾಕ್ಸ್ ಬರೆಯುವ ಸಂಪೂರ್ಣ ಶಕ್ತಿ ನಮ್ಮೊಳಗೇ ಅಡಗಿದೆ ಅನ್ನೋದರ ಬಗ್ಗೆ ಯೋಚಿಸುವುದು ಸೂಕ್ತ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ಸ್ವಾರಸ್ಯಕರ ವಿಷಯದೊಂದಿಗೆ ಭೇಟಿಯಾಗೋಣ.